ಕೊಟ್ಲೇನ ನಾನು ಮಕ್ಕಕ್ಕೆ ಹಚ್ಕೊಂಡಾಗಿಲ್ಲ ಪೆರನ್ ಲವ್ಲಿ ಒಂಥರ ಏನೋ ಹೇಳು ಸೂಪರ್ ಅದೀನಲ್ಲ ಒಂಥರ ಹೀರೋ ಇದ್ದಂಗೆ ಅದೀನಲ್ಲ ನೀನು ಸೂಪರ್ ಆಗಿದ್ದಿ ನಿನ್ ಬಗ್ಗೆ ನೀನ ಹೋಗ್ಕೊಬಿಡ ಬಾಗಿದ್ ಸಾಕು ನನ್ನ ಹಿಂದೆ ಹುಟ್ಟಿರೋ ಮೈಡಿಯರ್ ದುಸ್ಮನ್ ಸಿಸ್ಟರ್ ನನ್ನ ಸ್ಮಾರ್ಟ್ ಇಲ್ಲ ಅಂತ ಹೊಟ್ಟಿವ್ರಲ್ಲ ನಿಂಗೆ ಸ್ಮಾರ್ಟ್ ಅದಿ ಹೂಸ್ಕೊಂಡ್ರೆ ಕುಂಬಳಕಾಯಿ ಅದಿ ನೀ ಸ್ಮಾರ್ಟ್ ನೀನೇನು ಐಶ್ವರ್ಯ ತರ ಆದಿದಿ ಒಳಗೆ ಹೋಗಿರೋ ಕೊತ್ತಂಬರಿ ತರ ಆದಿದಿ ಮತ್ತೆ ನನಗೆ ಹಂಗಿಸ್ತಿದಿ ಕೊತ್ತಂಬರಿ ನನಗೆ ಹೊಡ್ತಿದಿ ನಂಗೆ ಹೊಡ್ತಿದಿ ನಂಗೆ ಹೊಡ್ತಿದಿ ನಂಗೆ ಹೊಡ್ತಿದಿ ನನಗೆ ಹಂಗಿಸ್ತಿದಿ ನನಗೆ ಹಂಗಿಸ್ತಿದಿ ನಂಗೆ ಹೊಡ್ತಿದಿ ನಂಗೆ ಹೊಡ್ತಿದಿ ನಂಗೆ ಹೊಡ್ತಿದಿ ನಿರೀಕ್ಷಿತ ನೋಡಪ್ಪ ಬಿಡ್ರಮ್ಮ ಯಾಕೆ ಜಗಳ ಮಾಡ್ತೀವಿ ಕುಮಾರ ತಂಗಿಗೆ ಆ ರೀತಿ ಹೊಡಿಬಾರ್ದಪ್ಪ ಹೊಡಿತಾಳ ನೋಡಪ್ಪ ಇವನು ಹೊಡ್ತಾವ ಫಸ್ಟ್ ಅಯ್ಯೋ ನಾನ ಅಪ್ಪ ಎಷ್ಟು ಸುಳ್ಳು ಹೇಳ್ತಾಳ ನೋಡಪ್ಪ ಅಣ್ಣ ಸುಳ್ಳು ಹೇಳ್ಬಿಡ ನಕ್ಕು ಹೋಗ್ತೀನಿ ಮತ್ತೆ ಹೊಡಿತೀವಿ ಮತ್ತೆ ಹೊಡಿತೀವಿ ಸುಮ್ಮನೆರಮ್ಮ ನೋಡಪ್ಪ ಸುಮ್ಮನೆರಮ್ಮ ಯಾಕೆ ಈ ರೀತಿ ಜಗಳ ಮಾಡ್ತೀರಿ ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಚಿಕ್ಕ ವಯಸ್ಸಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬರೀ ಜಗಳದಾಗ ಬಂದ್ರಿ ನೀವು ಇಬ್ಬರು ಇಲ್ಲಪ್ಪ ಇವನ್ನ ಹೊಡೆದಿದ್ದು ಇವಂದೇ ತಪ್ಪಿರೋದು ಇಲ್ಲಪ್ಪ ಅವಳು ತಪ್ಪು ಅವಳು ಇಲ್ಲ ಹೊಡಿಲಿಲ್ಲ ಇವನ್ ತಪ್ಪಿರೋದು ನನ್ ತಪ್ಪ ಇಲ್ಲಪ್ಪ ಅವಳು ತಪ್ಪು ಇಲ್ಲ ಇವಂದೇ ನನಗಂತೂ ಭಾಳ ಖುಷಿ ಆಯ್ತಮ್ಮ ನಿಮ್ಮ ನೋಡಿ ನೀವು ಮಾಡೋದು ಜಗಳ ಅಲ್ಲಮ್ಮ ಇದು ಪ್ರೀತಿ ಜಗಳ ಇಂಥ ಪ್ರೀತಿ ಜಗಳ ನೋಡಿ ನಾನು ಭಾಳ ಖುಷಿ ಆಯ್ತು ನಿಂದ ನನಗೂ ತಂಗಿ ಇದ್ಲು ಅವಳನ್ನ ನಾನು ನೀವು ಹೇಗೆ ಪ್ರೀತಿಯಿಂದ ಜಗಳ ಮಾಡ್ತೀರಿ ನಾನು ಚಿಕ್ಕವನಿದ್ದಾಗ ನನ್ನ ಜೊತೆ ಪ್ರೀತಿಯಿಂದ ನನ್ನ ತಂಗಿನ ಜಗಳ ಮಾಡ್ತಿದ್ಲು ನಾನು ಆಕೆ ಜೊತೆ ಜಗಳ ಮಾಡ್ತಿದ್ದೆ ಆದ್ರೆ ಏನು ಮಾಡೋದು ಇವತ್ತು ಜಗಳ ಮಾಡ್ಬೇಕಂದ್ರೆ ನನ್ನ ತಂಗಿ ನನ್ನ ಜೊತೆಗಿಲ್ಲ ಆ ಭಗವಂತಿಗೆ ಇಷ್ಟ ಇತ್ತ ಇಲ್ಲೋ ಬೇಗನೆ ಅವಳ ಮೇಲೆ ಕರ್ಕೊಂಡ್ಬಿಟ್ಟ ಇವತ್ತು ನನ್ನ ತಂಗಿ ನನ್ನ ಜೊತೆ ಇದ್ದಿದ್ರೆ ಏನಿತ್ತೋ ಏನು ಅಪ್ಪ ನೀನು ಅದೆಲ್ಲ ನೆನ್ಸ್ಕೊಂಡು ಹೋಗ್ಬೇಡ ನಾನು ನಿನ್ನ ರಂಸಕ್ ಆಗಲ್ಲ ಹೌದಪ್ಪ ನಾ ಅಣ್ಣನ ಜೊತೆ ಜಗಳ ಆಡ್ತೀನಿ ಆದ್ರ ನಾನು ಅಣ್ಣಗ್ ಬಿಟ್ಕೊಡಲ್ಲ ಆ ಅಣ್ಣ ನನಗ್ ಬಿಟ್ಕೊಡಲ್ಲ ನಮ್ಮ ಅಣ್ಣ ಅಪ್ಪ ನನ್ನ ತಂಗಿ ಅಂದ್ರೆ ನನ್ನ ಪ್ರಾಣಪ್ಪ ಅವ್ಳಿಗೆ ಯಾವ ತೊಂದರೆ ಆಗ್ತದೆ ನಾನು ನೋಡ್ಕೊಂತೀನಪ್ಪ ಚೆನ್ನಾಗಿ ನೋಡ್ಕೊಂತೀನಿ ಊಟ ಮಾಡಕ್ಕೆ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯಿತು ಹಸಿದ ಹೊಟ್ಟೆ ತುಂಬ್ದಂಗಾಯ್ತು ನಿಮ್ಮ ಮಾತಿಂದ ನನಗಿರ್ತಕ್ಕಂಥ ನೋವೆಲ್ಲ ಮಾಯವಾಗಿ ಹೋಯ್ತು ಏನು ಮಾಡಲಪ್ಪ ಈ ಮಾತು ಈ ಖುಷಿನ ಹಂಚ್ಕೊಳ್ಳೋಕೆ ಇವತ್ತು ನಿಮ್ಮ ತಾಯಿ ನಮ್ಮ ಜೊತೆಗಿಲ್ಲ ಅನ್ನೋದೇ ಒಂದು ದೊಡ್ಡ ಕೊರಗಾಗ್ಬಿಟ್ಟೈತಿ ಆ ಭಗವಂತ ನಿಮ್ಮ ತಾಯಿನೂ ಬೇಗನೆ ಕರ್ಕೊಂಡ್ಬಿಟ್ಟ ನನ್ನ ತಂಗಿನ ಕರ್ಕೊಂಡ್ಬಿಟ್ಟ ಇಬ್ಬರು ಇದ್ದಿದ್ರೆ ಇವತ್ತು ನಮ್ಮ ಮನೆ ನಂದನವನ ಆಗ್ತಾಯಿತ್ತು ಏನು ಮಾಡೋದು ಇಷ್ಟೆಲ್ಲ ಖುಷಿಯಿಂದ ಅಣ್ಣ ತಂಗಿಯರ ನೋಡಿ ನಿಮ್ಮ ತಾಯಿ ಇದ್ದಿದ್ರೆ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಿದ್ಲು ಭಾಳ ಅಂದ್ರೆ ಭಾಳ ಸಂತೋಷ ಪಡ್ತಿದ್ಲು ಏನು ಮಾಡೋದು ಅನುಭವಿಸೋಕ ಇಂಥ ಅವಕಾಶ ಭಗವಂತ ಕೊಡಲಿಲ್ಲ ಅನ್ನೋದೇ ಒಂದು ದೊಡ್ಡ ಕರಗಪ್ಪ ದೊಡ್ಡ ಕೊರಗು ಹಂಗ್ಯಾಕಂತೀಯಪ್ಪ ನಮ್ಮಮ್ಮ ನಮ್ಮ ಜೊತೆನೇ ಇದ್ದಾರೆ ಹ್ಞೂ ಅಪ್ಪ ನಾವಿದೀವಲ್ಲ ತಂಗಿ ಊಟಕ್ಕೆ ರೆಡಿ ನಾವು ಊಟ ಮಾಡೋಣ ಆಯ್ತಪ್ಪ ಬಾಲ್ಯ ಊಟ ಮಾಡೋದು ಇಲ್ಲ ನನ್ನ ನಾಷ್ಟ ಆಗೈತಿ ನೀವು ಮಾಡಿ
ಬಾರಮ್ಮ ನಮ್ಮನ್ನ ಸ್ವಲ್ಪ ಊಟ ಮಾಡಮ್ಮ, ನಾಷ್ಟ ಮಾಡಮ್ಮ. ಬಾ ಇಷ್ಟೊತ್ತ ಕೂತ್ಕೋ ಬಾ, ನಾಷ್ಟ ಮಾಡ ಬಾ. ಕುಂದ್ರಪ್ಪ. ಕುಮಾರ, ಏ ಕುಮಾರ, ಬಾರೋ ರಮೇಶ, ನಾಷ್ಟ ಮಾಡಬಾರೋ. ಬಾಲೆ ನಾಷ್ಟ ಮಾಡೋಣ ಬಾ, ನಾಷ್ಟ ಮಾಡೋಣ ಬಾ. ಯಾವಪ್ಪ ನಾನು ನಾಷ್ಟ ಆಗಿದ್ದೀವಪ್ಪ. ಬಾ ರಮೇಶ, ಕೂತ್ಕೋ, ನಾಷ್ಟ ಮಾಡೋ. ನಾನೆಲ್ಲ ನಾಷ್ಟ ಇಟ್ಟು ಮಾಡ್ಕೊ ಕುಚ್ಕೊಳಪ್ಪ. ಡಾಬ್ರಿ ಸ್ವಲ್ಪ ನಾಷ್ಟ ಮಾಡು, ನಮ್ಮ ನಿರೀಕ್ಷಿತ ಮಾಡಿ. ಮಸ್ತ್ ಐತಿ, ಮಸ್ತ್ ಐತಿ, ಊಟ ಮಾಡು. ಹೋದಮ್ಮ, ಅವ್ರಿಗೊಂದು ಪ್ಲೇಟ್ ಹಾಕ್ಬಿಡು. ಏನಪ್ಪ ಕೆಲ್ಸಕ್ಕೆ ಹೊಂಟಿದ್ದೆ? ಹಾಂ ಅದ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಪಕ್ಕದ ಬಿಡ ನಮ್ಮ ನಿರೀಕ್ಷಿತ ಮಾಡಿ ಮಸ್ತ್ ಐತಿ. ಇದ ಡಬ್ಬ ಥರ ಆಗೈತಿ, ಸುಳ್ಳು ಹೇಳ್ತಾನೆ ಮಗ. ಅವನಪ್ಪ ಡಬ್ಬ ಥರ ಆಗೈತೆ ಅಂತಾನೆ. ಈ ಚಲೋ ಆಗಿದ್ದಕ್ಕೆ ಚಲೋ ಆಗೈತೆ ಅನ್ಬೇಕು, ಚಲೋ ಇಲ್ಲ ಅಂತ ಅನ್ನೋದಕ್ಕೂ ಒಳ್ಳೇದು ಅಂತಿದ್ದಿ, ಕೆಟ್ಟದಕ್ಕೂ ಒಳ್ಳೇದು ಅಂತಿದ್ದಿ. ಹಂಗೆ ಅನ್ಬಾರ್ದು, ಒಳ್ಳೇದಂದ್ರೆ ಒಳ್ಳೇದು ಅನ್ಬೇಕು. ಮಸ್ತ್ ಆಗೈತಿ, ಶಿಸ್ತು ಊಟ ಮಾಡ. ನಾನು ನೋಡ್ತೇನೆ, ನಾನು ನಿಮ್ ಹೆಂಗ್ ಬಂದು ಅಡ್ಗೆ ಮಾಡ್ತಾ ಅಂತ ನೋಡ್ತಿರ ನನ್ನ ಮದುವೆ ಆಗಿ ಬರೋಕೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳ. ನೋಡ್ತೇನೆ ನಾನು. ಸುಮ್ಮನೆ ಊಟ ಮಾಡೋ ಕುಮಾರ. ದೋಸ್ತ ಇವತ್ತೇನು ಕೆಲಸನ ಇಲ್ಲ, ಏನು ಮಾಡೋಣ? ಯಪ್ಪ ನನಗೆ ಕೆಲಸ ಇಲ್ಲಾರ್ದ ಚಲೋ ಆಗ್ಬಿಡ್ತು ನೋಡಿ. ಯಾಕೆ ಹೇಳಿ? ಯಾಕಂದ್ರೆ ಇವತ್ತು ನಾನು ಹುಡುಗಿ ಹತ್ರ ಹೋಗಿ ಪ್ರಪೋಸ್ ಮಾಡಿ ಒಪ್ಪಿಗೆ ಬಿಡ್ತೀನಿ. ಬರೀ ಇದ ಹೇಳೋದು ಆತ್ ಬಿಡ್ಲೆ. ಒಂದು ಸಾರಿನೂ ತೋರಿಸ್ಲಿಲ್ಲ, ಬರೀ ಇದ ಹೇಳ್ತೀವಿ ಹೋಗ್ಲೆ. ದೋಸ್ತ ನಮ್ಮ ಹುಡುಗಿ ನಿಮಗೆ ತೋರಿಸ್ತೀನಿ, ಅದಕ್ಕೂ ಒಂದು ಟೈಮ್ ಬರ್ತಾ, ಆ ಟೈಮ್ ಬರ್ತೀನಿ ನಾನೇ ಬಂದು ತೋರಿಸ್ತೀನಿ. ಅಲ್ಲಿವರೆಗೆ ಸ್ವಲ್ಪ ತಡ್ಕೊಂಡ್ಬಿಡ್ಲಿ. ನೀನು ಯಾವಾಗ ತೋರಿಸ್ತಿದ್ದಿ, ನಾನು ಯಾವಾಗ ನೋಡ್ತೀನಿ. ಇಲ್ಲಪ್ಪ ಹೋಗ್ಲಿ, ಯಾವಾಗ ತೋರಿಸ್ತೀನಿ, ನಿನಗೆ ಯಾವಾಗ ಇಷ್ಟ ಬರ್ತೈತಿ ಅವಾಗ ತೋರಿಸು. ಸರಿ ದೋಸ್ತ ಆಯಿತು, ನನಗೆ ಲೇಟ್ ಆಗುತ್ತಾ, ನಾನು ನಮ್ಮ ಹುಡುಗಿ ಪ್ರಪೋಸ್ ಮಾಡಿಬಿಡ್ತೀನಿ ಆಯಿತಾ? ಹಾಂ ಸರಿ ಮಗ, ಹೋಗಿ ಬರಲಿ. ನಿನ್ನ ಹುಡುಗಿ ನಿನಗೆ ಒಪ್ಪಲಿ, ಹೋಗಿ ಬಾಲೆ ಮಗನ. ಓಕೆ ದೋಸ್ತ, ಬಾಯ್. ಸರಿ. ನಿರೀಕ್ಷಿತ, ಆದರೂ ನೀವು ಭಾಳ ಪುಣ್ಯ ಮಾಡಿ ನೋಡ್ಲಿ. ಯಾಕ್ಲೆ? ನಿನ್ನಂತ ಅಣ್ಣನ ಪಡಿಯಕ್ಕೆ ನಂಗೆ ಅನ್ನನೇ ಇಲ್ಲ. ನಂಗೆ ಯಾಕೆ ಅನ್ಕೋತಿ? ನಮ್ಮ ಅಣ್ಣ ಅದಾನಲ್ಲ. ಹೌದಲೇ, ನಿಮ್ಮ ಅಣ್ಣ ನನ್ನ ಸ್ವಂತ ತಂಗಿ ಥರನ ನೋಡ್ಕೊತಾನ. ಹೌದು, ಭಾಳ ಶುದ್ಧ ಐತೆ ಅವ್ನ ಮನಸ್ಸು. ಹೌದು, ಆದರೂ ಆ ರಮೇಶ ಅದು ಬಿಡಿ. ಈಗ ನಾಳೆ ಏನೈತಿ ಹೇಳು? ಏನೈತಿ? ರಕ್ಷಾ ಬಂಧನ ಐತಲ್ಲಿ ನಾಳೆ. ಹೌದಾ? ನಂಗೆ ನೆನಪೇ ಇಲ್ಲ. ಅದಕ್ಕೆ ನಾನು ನಮ್ಮ ಅಣ್ಣಗ ದುಡ್ಡು ಕೂಡಿಟ್ಟು ಬಟ್ಟೆ ತೊಗೊಂಬಂದಿದ್ದೀನಿ. ಈಗ ರಾಖಿ ತರಕ್ಕೆ ಹೊಂಟೇನಿ. ಹೌದಾ? ನಾನು ತಗೋಬೇಕು, ಬಾ ಹೋಗೋಣ. ಹಾಂ ನಡಿ, ಹಂಗಾದ್ರೆ ಹೋಗಿ. ನಾನು ನಿನ್ನ ಜೋಡಿ ಮಾತಾಡ್ಬೇಕು. ಏನು ಮಾತಾಡ್ಬೇಕು? ಏನಂತ ನಿಂಗೆ ಗೊತ್ತಿಲ್ಲ? ನಾ ಎಲ್ಲ ಆನ್ಸರ್ ಮಾಡಿದ್ದೀನಲ್ಲ. ಅಣ್ಣ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲನ? ನಾನು ನಿನ್ನ ಜೋಡಿ ಮಾತಾಡೋಕ್ಕಂತಲ್ಲ, ಸುಮ್ಮನೆ ಇದ್ರೆ ಸರಿ. ಇವಾಗ ಆಕೆಗೆ ನನ್ನ ಮೇಲೆ ಪ್ರೀತಿ ಐತಿ. ಪ್ರೀತಿ ಗೀತಿ ಏನಿಲ್ಲ, ನೀನು ನಮ್ಮ ಅಣ್ಣನ ಫ್ರೆಂಡ್ ಅದಿ. ನೀನು ಈ ಥರ ಮಾಡ್ತಿರೋದು ನಮ್ಮ ಅಣ್ಣ ಗೊತ್ತಾದ್ರೆ ನಿನ್ನ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ಗೊತ್ತದ ಇಲ್ಲ ನಿಂಗೆ? ಪರಿಸ್ಥಿತಿ ಏನಂತಂದು ಮುಂದೆ ನೋಡ್ಕೆ. ನಾನು ಇವಾಗ ನೀನು ನನ್ನ ಲವ್ ಮಾಡ ಅಷ್ಟ. ಅಣ್ಣ, ಅವಳು ಹೇಳಕತ್ತಾಳಿಲ್ಲ ನಿನ್ನ ಮೇಲೆ ಆ ಥರ ಯಾವ ಭಾವನೆನೂ ಇಲ್ಲ ಅಂತ. ಮತ್ತು ನೀ ಯಾಕೆ ಆಡ್ಸಕತ್ತಿದಿ? ನಿಮ್ಗೆ ಅದೆಲ್ಲ ಗೊತ್ತಿಲ್ಲ. ಆಕೆ ನಾನು ಇಷ್ಟಪಡಕ್ಕಂತಾಳ. ಇಷ್ಟ ಏನಿಲ್ಲ, ಇದ ಲಾಸ್ಟ್. ಇನ್ನೊಂದ್ಸಲ ನಾನು ಹಿಂದೆ ಬಂದ್ರೆ ನಮ್ಮ ಅಣ್ಣ ಹೇಳ್ತೇನೆ. ನಾ ನಿಮ್ಮ ಅಣ್ಣಗೆ ಹೇಳ್ತೇನೆ? ಹೇಳ್ಕೆ, ಹೋಗಿ ಹೋಗಿ ಹೋಗು. ನನಗೆ ಗೊತ್ತೈತಿ ನಾನು ಏನು ಮಾಡ್ಬೇಕಂತಂದು ಹೇಳಿ. ಲೇ, ಅವ ಏನಾರ ಮಾಡಿದ್ರ? ಅವ ಬೇಕಾದ್ ಮಾಡಲಿಲ್ಲ, ನಾ ತಪ್ಪೇ ಮಾಡಿಲ್ಲ. ನಾ ಯಾಕೆ ಭಯ ಪಡ್ಲಿ? ಸರಿ ಬಾರ, ಅಕ್ಕಿ ತರೋಣಂತೆ. ಬಾ, ಸರಿ. ರಾಖಿ ತೋರಿಸ್ರಿ ಅಂತ.
ದೋಸ್ತ ಅರ್ಜೆಂಟ್ ಬ್ರಿಡ್ಜಿನ ಹತ್ರ ಬಾ. ಲೇ ಯಾಕೆ ಏನು ಎಲ್ಲ ಕೇಳ್ಬೇಡ, ಅರ್ಜೆಂಟ್ ಬ್ರಿಡ್ಜಿನ ಹತ್ರ ಬಾ. ಈಗ ಇನ್ನು 2 ನಿಮಿಷ ಇರ್ಬೇಕು ನೀನು ಅಷ್ಟೇ. ಯಾಕೆ ದೋಸ್ತ, ಯಾಕೆ ಅರ್ಜೆಂಟಾಗಿ ಕರೆದಿ? ದೋಸ್ತ ನಾನು ಒಂದು ವಿಷಯ ಹೇಳ್ತೀನಿ, ನೀ ಅದು ತಪ್ಪು ತಿಳಿಬಾರ್ದು ನೋಡಿ. ನಾನು ಯಾಕೆ ತಪ್ಪು ಹೇಳಿದಿಲ್ಲ ಹೇಳು. ದೋಸ್ತ ಅದು ಏನಂದ್ರೆ ನಿರೀಕ್ಷಿತ ವಿಷಯ ಅಲ್ಲಿ. ನಮ್ಮ ನಿರೀಕ್ಷಿತ ಹ್ಞೂ ಏನು ಮಾಡಿದ್ಲಿ? ಆಕೆನ ಬರೀ ಫೋನೇ ಮಾತಾಡ್ತಾಳಂತಪ್ಪ. ಕಾಲೇಜ್ ಬಿಟ್ಟು ಬರೀ ತಿರುಗ್ತಾಳಂತ. ಹಂಗೆ ಹುಡುಗರು ಮಾತಾಡಕ್ಕೆ ಕುಂತಾರೆ, ಬೇರೆ ಹುಡುಗರು ಮುಂದೆ ಏನೋ ಹೆಚ್ಚು ಕಮ್ಮಿ ಆಗಬಾರ್ದಲ್ಲ, ಹಾಗಾಗಿ ನಿನ್ಗೆ ಹೇಳಕ್ಕೆ ಕುಂತಾರೆ. ಅದು ಸ್ವಲ್ಪ ಬಿಗಿತ್ನ ಇಟ್ಕಾರಿ. ಅಲ್ಲಿ ಈ ಥರ ಮಾಡಕತ್ತಾಳ ಮನೆಗೆ ಬರ್ತಾಳೆ, ಒದ್ದು ಕಾಲೇಜೇ ಬಿಡಿಸ್ತೀವಿ. ಕಾಲೇಜ್ಗೆ ಬಿಡ್ಸಕ್ಕೆ ಹೋಗಬೇಡಿ ಅಪ್ಪ. ಹಾಂ ಹೇಳು ಅಷ್ಟ ಬಿಗಿತ್ನಾಗ ಹಿಡ್ಕ, ಅರ್ಥಾತ? ಹೋಗಿ ಮಾತಾಡು, ಬಿಗಿತ್ನ ಹಿಡ್ಕ, ಸರಿನಾ? ಸರಿ ದೋಸ್ತ, ಬರ್ತೀನಿ ತಾರೆ, ಸ್ವಲ್ಪ ಕೆಲಸ ಐತೆ. ಸರಿ ಆಯ್ತು. ನನ್ನ ಲವ್ ಮಾಡೋಣ ಅಂತ ಹೇಳಿದಲ್ಲ, ಈಗ ಐತಿ ನಾನು. ನಿರೀಕ್ಷಿತ ಅಮ್ಮ, ನಿರೀಕ್ಷಿತ ಕುಮಾರ್ ಇನ್ನೂ ಬಂದಿಲ್ಲ ನಮ್ಮ. ಹ್ಞೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಇನ್ನಿಷ್ಟೊತ್ತವ್ರು ಬಂದಿಲ್ಲ. ನಾನು ಅದೇ ದಾರಿ ಕಾಯ್ತಿದ್ದೆ, ಮಧ್ಯಾಹ್ನ ಊಟನೂ ಮಾಡಿಲ್ಲ ಅಣ್ಣ. ಹೌದಾ? ಎಲ್ಲಿ ಹೋಗಿರ್ಬೋದು ಹಾಗಾದ್ರೆ? ಎಲ್ಲಿ ಹೋಗಿದ್ದಾನ? ನೋಡಮ್ಮ, ಅಣ್ಣ ಅಂದ್ರೆ ನಿನ್ಗೆ ಎಷ್ಟು ಪ್ರೀತಿ. ಅವ ಇದ್ರಿಗಿದ್ದಾಗ ನೀನು ಅವನ ಕೂಟ ಜಗಳ ಮಾಡ್ತಿದ್ದಿ. ಅವ ಇರ್ಲಿಲ್ಲ ಅಂದ್ರೆ ಅವ ಉಣ್ಣಾಕ್ ಬಂದಿಲ್ಲ ಅಂತಂದ್ರೆ ಅವ ಕಾಣಲಿಲ್ಲ ಅಂತಂದು ಹೇಳಿ ಚಲ್ಪಡಿಸ್ತಿದ್ದಿ. ಇದಮ್ಮ ಅಣ್ಣ ತಂಗಿ ಪ್ರೀತಿ ಅಂದ್ರೆ. ನಾಳೆ ರಕ್ಷಾ ಬಂಧನ ಐತಲ್ಲ, ಅಣ್ಣಗ ನಾನು ಕೂಸಿಟ್ಟು ದ್ರೊಪ್ಪದಾಗ ಬಟ್ಟಿ ತಂದಿನಪ್ಪ. ಹೌದಾ? ಇಲ್ಲಲ್ಲ ನೋಡಿ, ಎಂತ ಒಳ್ಳೆ ಸಂತೋಷ ವಿಚಾರ ಹೇಳಿದವ. ತಂದಿಲ್ಲ. ನಾಳೆ ಇದೇ ಬಟ್ಟಿನ ಹಾಕ್ತಾನ ಅಣ್ಣ, ನಾ ರಾಖಿ ಕಟ್ತೀನಿ ಅವಾಗ. ಆದ್ರೂ ಅಡ್ಡಿಲ್ಲಮ್ಮ, ಒಳ್ಳೆ ಕಲರ್ನ ಚಾಯ್ಸ್ ಮಾಡಿದ್ವಿ. ನಿರೀಕ್ಷಿತ, ನಿರೀಕ್ಷಿತ ಬಾ ಅಣ್ಣ, ನಿನಗೋಸ್ಕರನೇ ಕಾಯ್ತಿದ್ವಿ. ಕಾಯ್ತೀಯಮ್ಮ, ಕಾಯ್ತೀಯ? ನಮಗೋಸ್ಕರನ ಕಾಯ್ತೀಯ? ನಮ್ಮ ಮಾನ ಮರ್ಯಾದೆ ತೆಗೆಗೋಸ್ಕರನ ಕಾಯ್ತೀಯ? ಯಾಕಣ್ಣ ಹಿಂಗ್ಯಾಕಣ್ಣ ಅತ್ತಿ? ಏನಾಗೈತಿ ನಿನಗೆ? ಒಂಥರ ಮಾತಾಡತ್ತಿ. ನಿನ್ಗೆ ಗೊತ್ತಿಲ್ಲ ನೀ ಏನಾಗೈತೆ ಅಂತ. ಯಾಕೆ ಕುಮಾರ ಹಿಂಗ್ಯಾಕೆ ಮಾತಾಡಕತ್ತಿದಿ? ಯಾಕೆ ಈ ರೀತಿ ಮಾತಾಡ್ತಿ? ನಿರೀಕ್ಷಿತ ಏನಂತಮ್ಮ? ಏ ಕುಮಾರ ಏನಾಯ್ತು ಸರಿಯಾಗಿ ಹೇಳು. ಅಪ್ಪಾಜಿ ಏನಾಗಿದೆ ಅಂತ ಅವಳನ್ನ ಕೇಳ ಅಪ್ಪಾಜಿ. ಇವಳ ಮೇಲೆ ನಾನು ನಂಬಿಕೆ ಇಟ್ರೆ ಮಾನ ಮರ್ಯಾದೆಗೆ ಕೆಲಸ ಮಾಡ್ತಿದ್ದಾಳೆ. ಏನ್ ಹೇಳತ್ತಿ ನೀನು? ನಾ ಮಾನ ಹೋಗುವಂತ ಕೆಲಸ ಏನು ಮಾಡೋದೇ ಇಲ್ಲ. ಈ ತರ ಹೇಳಿ ಹೇಳಿ ನಂಬಿಸಿ ನಮ್ಮಲ್ಲಿ ನೀನು. ಏ ಕುಮಾರ ಏನಾಗಿದೆ ಅಂತ ಸರಿಯಾಗಿ ಹೇಳು. ಅಪ್ಪಾಜಿ ಬರೀ ಫೋನೇ ಮಾತಾಡ್ತಾಳೆ, ಕಾಲೇಜ್ಗೆ ಹೋಗಿ ಹುಡುಗರ ಜೊತೆ ತಿರುಗ್ತಾಳಂತೆ. ಕುಮಾರ ಏನು ಮಾತಾಡಕತ್ತಿ ನೀನು? ಮೈ ಮೇಲೆ ಪರಿಜ್ಞಾನ ಅನ್ನೋದೈತಿಲ್ಲ. ನನ್ನ ಮಗಳು ಏನಂತ ನಂಗೆ ಚೆನ್ನಾಗಿ ಗೊತ್ತೈತಿ. ಆ ರೀತಿ ಮಾಡಕ್ಕಿಲ್ಲ ನನ್ನ ಮಗಳು. ತಗೋಣ, ಇದ್ರಲ್ಲಿ ಏನೇನದ ನೋಡು. ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ, ನೋಡಿದ್ರಲ್ಲಿ ನಾ ಯಾವತ್ತೂ ನಿಮಗೆ ಮೋಸ ಮಾಡಲ್ಲ. ನೋಡಿದ್ರಲ್ಲಿ ನೋಡು, ನಾ ಏನಾರ ತಪ್ಪು ಕೆಲಸ ಮಾಡಿದ್ನಿ ಅಂದ್ರೆ ನಾ ಅವತ್ತ ಕೊಂದ್ಬಿಡೋ. ನಾ ಯಾವತ್ತೂ ತಪ್ಪು ಕೆಲಸ ಮಾಡಂಗಿಲ್ಲ ಅಣ್ಣ, ನಂಬಿಕೆ ಇಡೋ ನನ್ನ ಮೇಲೆ. ಅದೇನು ನಾನು ನಿರೀಕ್ಷಿತ ಕುಮಾರ ನೀನು ಕೇಳಿದ್ದು ತಪ್ಪಂತ ನಾ ಅನ್ನಕತ್ತಿಲ್ಲ. ಆದ್ರ ನಿನ್ನ ತಂಗಿ ಮೇಲೆ ನೀನು ಅಪವಾದ ಮಾಡಕ್ಕಿಂತ ಪೂರ್ವದಾಗ ಆಕೆ ಈ ರೀತಿ ಮಾಡ್ಯಾಳ ಅನ್ನಕ ನಿನ್ನ ಹತ್ರ ಏನಾಯ್ತು ಸಾಕ್ಷಿ? ಇಲ್ಲ ಅಪ್ಪಾಜಿ. ಮತ್ತೆ ಏನೂ ಇಲ್ಲ ಅಂತಂದ್ರ ನಿನ್ನ ತಂಗಿ ಮೇಲೆ ನೀನು ಹೇಗೋ ಅನುಮಾನ ಪಟ್ಟಿ? ಅದು ಅಪ್ಪಾಜಿ ನನ್ನ ಫ್ರೆಂಡ್ ಹೇಳ್ದ ಅಪ್ಪಾಜಿ. ನಿನ್ನ ಫ್ರೆಂಡ್ ಹೇಳಿದ ಮಾತು ಕೇಳಿಯೇನೋ, ಆದ್ರೆ ನೀನು ಇದನ್ನ ಕಣ್ಣಾರೆ ಕಂಡಿಲ್ಲ ಅಲ್ಲ, ನೀನು ನೋಡಿಲ್ಲ ಅಲ್ಲಪ್ಪ. ನೀನು ನಿನ್ನ ಫ್ರೆಂಡ್ ಮಾತನ್ನ ಅದ್ರ ಮೇಲೆ ನೀನು ನಂಬಿಕೆ ಇಟ್ಟಿದಿ. ಆದ್ರೆ ನಿನ್ನ ಜೊತೆನ ರಕ್ತ ಹಂಚ್ಕೊಂಡು ಹುಟ್ಟಾಳ, ನಿನ್ನಿಂದನೇ ಬೆಳೆದಾಳ, ನಿನ್ನ ಜೊತೆ ಬೆಳಿತಾಳ, ಬೆಳೆಕತ್ತಾಳ. ಅಂದಕ್ಕೆ ಮೇಲೆ ನಿನಗೆ ನಂಬಿಕೆ ಇಲ್ಲಲ್ಲ. ಅವು ಯಾವನೊಬ್ಬ ಫ್ರೆಂಡ್ ಹೇಳಿದ ಅಂತ ತಿಳ್ಕೊಂಡು ಅವನ ಮೇಲೆ ನೀನು ನಂಬಿಕೆ ಇಟ್ಟಿದಿ. ಒಡ ಹುಟ್ಟಿದ ಮೇಲೆ ಅವಳ ಮೇಲೆ ನಂಬಿಕೆ ಇಲ್ಲಲ್ಲ ನಿನಗೆ.
ನೀನೇ ಅಂತವನು. ಅಪ್ಪಾಜಿ ಅದು ನೋಡು ಕುಮಾರ, ನೀನು ಯಾರ ಮೇಲೆ ಅನುಮಾನ ಪಡಬೇಕಾದ್ರೂ ಅದಕ್ಕೊಂದು ಬಲವಾದ ಸಾಕ್ಷಿ, ಒಂದು ಆಧಾರ ನಿನ್ನ ಹತ್ರ ಇರಲೇಬೇಕು. ಅದು ಇದ್ದಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತೈತಿ. ನೀನು ಅವ್ರು ಯಾವ ಹೇಳಿದ್ದು ಕೇಳಿದ್ದೆ, ಇವ್ರು ಹೇಳಿದ್ದು ಕೇಳಿದ್ದೆ, ಇನ್ನೊಬ್ರು ಹೇಳಿದ್ದು ಕೇಳಿದ್ದೆ ಅಂದ್ರೆ ಅದಕ್ಕೆ ಬೆಲೆನೇ ಇರಲ್ಲ. ನೋಡು ಕುಮಾರ, ಒಂದು ಮಾತಂತೂ ನಾನು ನಿನ್ಗೆ ಹೇಳ್ತೀನಿ, ಕನ್ನಡಿಯನ್ನು ಹೊಡೆದ್ರೆ ಹೊಳ್ಳಿ ಅದು ಕೂಡಿದ ಇತಿಹಾಸದಾಗ ಇಲ್ಲ. ಅದರಂಗ ಮನಸ್ಸು ಹೊಡಿತು ಮತ್ತೊಮ್ಮೆ ಮನಸ್ಸು ಕೊಡೋಕೆ ಸಾಧ್ಯನೇ ಇಲ್ಲೋ. ಹೊಚ್ಚ, ನಿನ್ನ ತಂಗಿ ನಿನ್ನ ಮೇಲೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದು, ನಿನ್ನ ಮೇಲೆ ಬೆಟ್ಟದಷ್ಟು ಒಂದು ಪ್ರೀತಿ ಕಟ್ಕೊಂಡಾಳ. ನಾಳೆ ರಾಖಿ ಹಬ್ಬ, ನಮ್ಮ ಅಣ್ಣಗೆ ನಾನು ಬಟ್ಟೆ ತಗೋಬೇಕು, ನಮ್ಮ ಅಣ್ಣಗೆ ರಾಖಿ ಕಟ್ಟಬೇಕಂತ ಹೇಳಿ ನಿನಗಾಗಿ ಬಟ್ಟೆ ತಂದಿದ್ದಲ್ಲೋ. ಅಂಥವಳು ಕೋಮಲವಾದ ಒಂದು ಹೃದಯನ ಇಟ್ಕೊಂಡಕ್ಕಿನ್ನ ಮನಸ್ಸು ನೋಯಿಸ್ಬಿಟ್ಟೆಲ್ಲೋ ಪಾಪಿ. ತಗೋ, ಅಂಥವಳು ನೋವು ಮಾಡಿದ್ದು ನಿನ್ಗೆ ಯಾವತ್ತೂ ಉದ್ಧಾರ ಆಗಲ್ಲ. ಛೇ, ಹಲೋ. ಹಲೋ ಅಣ್ಣ, ನಾನು ನಿಮ್ಗೆ ಅರ್ಜೆಂಟ್ ಮೀಟ್ ಆಗಬೇಕು, ಜಲ್ದಿ ಬಾ. ಸರಿ ತಂಗಿ, ಬರ್ತೀನಿ. ತಂಗಿ, ಯಾಕ ಮೀಟ್ ಹಾಕರ್ದೆ ಅಲ್ಲ? ಅಣ್ಣ, ನಾ ಹೇಳೋದು ಕೇಳಿದ್ರೆ ನೀನು ನಂಬ್ತೀಯ ಇಲ್ಲ ಗೊತ್ತಾಗ್ವಲ್ತು ನಂಗೆ. ತಂಗಿ, ಏನು ಮೊದಲು ಹೇಳ್ಬೇಕು ಹೇಳು. ಅಣ್ಣ, ನಿನ್ನ ಫ್ರೆಂಡ್ ರಮೇಶ್ ಅದಾನಲ್ಲ, ಅವನು ನಿರೀಕ್ಷಿತಾಗ ಲವ್ ಮಾಡಂತ ಕಾಡ್ಸಾಕತ್ತಾನ. ನನ್ನ ಫ್ರೆಂಡ್ ರಮೇಶ ಅವ ಅಂಥವೆಲ್ಲ ಮಾಡವಲ್ಲ, ನಿನಗೆಲ್ಲರ ತಲೆ ಕೆಟ್ಟಿರ್ಬೇಕು ನೋಡು. ಅಣ್ಣ, ಇವತ್ತು ಕಾಲೇಜ್ಗೆ ಹೋಗಬೇಕಾರೆ ಏನಾತಂದ್ರ ತಂಗಿ, ಈ ಕಾಲದ ಯಾರು ನಂಬಬೇಕು ಯಾರನ್ನ ಬಿಡ್ಬೇಕು ಒಂದು ಗೊತ್ತಾಗ್ಬಿಡ್ತಾರೆ. ನಾ ನಿರೀಕ್ಷಿತಂದು ಏನೂ ತಪ್ಪಿಲ್ಲ. ನನ್ನ ತಂಗಿ ಬಂಗಾರದಂತಕಿ, ಅಂತಕಿನ ಮೇಲೆ ಅವ ರಮೇಶ ಅಪರಾಧ ಹೊರಿಸಿದ. ಅವನ್ನ ನಮ್ಮ ಮನೆಗೆ ಕರ್ಕೊಂಬಂದು ದಿವಸ ಊಟ ಮಾಡಿಸ್ತಿದ್ದೆ. ನಮ್ಮ ಮನೆಗೆ ಒಬ್ಬರನ್ನ ಅನ್ಕೊಂಡಿದ್ದೆ ಅವನ್ನ, ಆದ್ರೆ ಅವ ಹಿಂಗೆ ಮಾಡ್ತಾನಂತ ಗೊತ್ತಿದ್ದಿಲ್ಲ. ಅವ್ನಿಗೆ ಸರಿಯಾದ ಪಾಠ ಕಲಿಸ್ತೀನಿ. ತಂಗಿ, ನೀನು ಹೋಗಮ್ಮ. ಬಾಲೇ ದೋಸ್ತ, ಬಾ ಕುಂದ್ರ ಬಾ. ಲೇ ದೋಸ್ತ, ನಾನು ನಿನಗೇನು ದ್ರೋಹ ಮಾಡಿದ್ದೆ? ಯಾಕ್ಲೇ ದೋಸ್ತ, ನಾನೇನು ಮಾಡಿದ್ದೀನಿ? ಯಾಕಲೇ ನಿನಗೆ ಗೊತ್ತಿಲ್ಲನ? ನಾನೇನು ಮಾಡಿಲ್ಲಪ್ಪ ನಿಂಗೆ. ಅಂತ ನನ್ನ ತಂಗಿ ಮೇಲೆ ಅನುಮಾನ ಪಟ್ಟೆಲ್ಲೇ ಅಲ್ಲಲ್ಲಿ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ತಂಗಿ ಮೇಲೆ ಅನುಮಾನ ಪಟ್ಟೆಲ್ಲ. ಲೇ, ನೀನು ಇಂಥವು ಅನ್ಕೊಂಡಿದ್ದಿಲ್ಲ ಬಿಳೆ. ನಾನು ನೀನು ನಮ್ಮ ಮನೆಗೆ ಬಂದು ಊಟ ಮಾಡಿಸ್ತಿದ್ನಲ್ಲೇ, ನನ್ನ ಕ್ಲೋಸ್ ಫ್ರೆಂಡಲ್ಲೇ ನೀನು. ನಮ್ಮ ಮನೆಗೆ ಒಬ್ಬರು ಅಂತ ಅನ್ಕೊಂಡಿದ್ರಲ್ಲಿ ಎಲ್ಲರೂ ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ನಾನು. ದೋಸ್ತ, ಅದು ಸುಮ್ಮನಿರೋ, ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ನೋಡಿಲಿ, ನಿನಗೆ ದೊಡ್ಡ ವಿಷಯ ಅಲ್ಲ ನಾನು, ಆದ್ರೆ ನೀನು ನನ್ನ ಫ್ರೆಂಡ್ ಅದಿ. ಫ್ರೆಂಡ್ಶಿಪ್ಪು ಚ್ಯುತೆ ಇರ್ಬೋದು, ಆದ್ರೆ ನನ್ನ ಫ್ರೆಂಡ್ಶಿಪ್ಪು ನಿಜ ಇತ್ತು, ಅದಕ್ಕೆ ಸುಮ್ಮನದೀನಿ. ದೋಸ್ತ, ಅದು ಏನಂತಂದ್ರೆ ನಿನ್ನಂತ ಹರಾಮ್ಕೋರಿಂತ ಫ್ರೆಂಡ್ಶಿಪ್ ಎಲ್ಲ ಹಾಳೆ ಹೋಗವು. ಇನ್ನೊಂದು ಸಾರಿ ನನ್ನ ಮಾತಾಡ್ಸಕ್ಕೆ ಹೋಗ್ಬೇಡ, ನನ್ನ ಮುಖನೂ ತೋರಿಸ್ಬೇಡ. ಗುಡ್ ಬಾಯ್ ದೋಸ್ತ. ದೋಸ್ತ, ಹಾಂ, ನಡಿಯಪ್ಪ, ಕುತ್ಕೋ ಕುಮಾರ. ನಿರೀಕ್ಷಿತ, ಬೇಗ ಬರಮ್ಮ. ನಿರೀಕ್ಷಿತ, ಅಮ್ಮ, ನಿರೀಕ್ಷಿತ. ಬೇಗ ಬರ್ರಿ.
ಬಂಧನ ಶುಭಾಶಯಗಳು. ಯಶೋಧ ನೀನು ಕಟ್ಟೆ ಹಾಕಿ. ಕಟ್ಟಮ್ಮ. ಈ ಕಡೆ ಬಾ. ರಕ್ಷಾಬಂಧನದ ಶುಭಾಶಯಗಳನ್ನು. ನಂಗೆ ಏನು ಕೊಡ್ತೀಯಾ? ನನ್ನ ಸರ್ವತನೇ ನಿನಗೆ ದಾರಿ ಹೇಳಿದ್ದೀನಲ್ಲಮ್ಮ, ಇನ್ನೇನು ಕೊಡಲಿ? ಈಗ ಸದ್ಯದ ಮಟ್ಟಿಗೆ ನಾನು ಒಂದು ಚಿಕ್ಕ ಉಡುಗೊರೆ ಕೊಡಬಲ್ಲೆ. ಹಾಗಲ್ಲ ಕುಮಾರ, ತಂಗಿಗೆ ಏನಾದರೂ ಉಡುಗೊರೆ ಕೊಡೋದು ಒಂದು ಧರ್ಮ ಕಣ. ನಿನ್ನ ಸರ್ವಸ್ವ ದಾರಿ ಇರ್ಬೋದು ನಿಜ, ಆದರೆ ಇವತ್ತಿನ ದಿನದಲ್ಲಿ ಏನಾದರೂ ತಂಗಿಗೆ ಒಂದು ಕಾಣಿಕೆ ಕೊಡ್ಬೇಕಲ್ವಾ? ನಾನೆಲ್ಲ ತಂದಿದ್ದೀನಿ, ಹೋಗ್ಬಾ ತೆಗೆದುಕೊಂಡು ಬಾಬಾ. ಕುಮಾರ, ಒಂದು ಚೇರ್ ಹಾಕಪ್ಪ. ನಿಮ್ಮ ತಂಗಿಯರಿಬ್ಬರು ಕೂತ್ಕೋ. ಪೂಜೆ ಮಾಡಪ್ಪ. ಕುಮಾರ, ನಮಸ್ಕಾರ ಮಾಡಿ ಆಶೀರ್ವಾದ ನಿಮ್ಮ ತಂಗಿಯಿಂದ. ಅಪ್ಪ ನಮ್ಮ ಮನಸ್ಸೆಲ್ಲ ಒಡೆದೋಗಿದ್ವು ಈ ರಕ್ಷಾಬಂಧನದಿಂದ ಕೂಡಿದ್ವಲ್ಲ ಅಪ್ಪ. ಹೌದಮ್ಮ, ನೀ ಹೇಳೋದು ಸತ್ಯ. ನೋಡಪ್ಪ ಕುಮಾರ, ಈ ಒಂದು ಸಂಪ್ರದಾಯದ ಹಬ್ಬ ಅಂದ್ರೆ ಏನು ತಿಳ್ಕೊಂಡ್ರಿ? ಅಣ್ಣ ತಂಗಿಯ ಒಂದು ಬೆಸಿಗೆಯನ್ನು ಬೆಸೆಯುವಂಥ ಹಬ್ಬನ ಈ ರಕ್ಷಾಬಂಧನ ಹಬ್ಬ. ರಕ್ಷಾಬಂಧನ ಹಬ್ಬ ಅನ್ನೋದು ಶ್ರಾವಣ ಮಾಸದಲ್ಲಿ ಒಂದು ಪೌರ್ಣಿಮೆಯ ದಿನ ಬರ್ತಕ್ಕಂಥ ಒಂದು ಭಾರತೀಯ ಸಾಂಸ್ಕೃತಿಕ ಒಂದು ಪರಂಪರೆ ಒಂದು ಇದು ಹಬ್ಬ. ನೋಡು, ಅಣ್ಣ ತಂಗಿಯನ್ನು ಸಂಬಂಧಗಳ ಬೆಸೆಯುವ ಜೊತೆಗೆ ತಂಗಿಯಿಂದ ಅಣ್ಣನಿಗೆ ರಕ್ಷಣೆ, ಅಣ್ಣನಿಂದ ತಂಗಿಗೆ ರಕ್ಷಣೆ, ಗುರು ಶಿಷ್ಯರಿಂದ ಸರ್ವರಿಗೂ ರಕ್ಷಣೆ ಅನ್ನುವುದೇ ಒಂದು ನೂಲನ್ನು ಕಟ್ಟುವ ನೂಲು ಹುಣ್ಣಿಮೆಯ ಪ್ರತೀಕವಾಗಿ ಇದು ರಕ್ಷಾಬಂಧನ, ನೂಲು ಹುಣ್ಣಿಮೆ ಅನ್ನುವ ಒಂದು ರಾಖಿ ಕಟ್ಟುವ ಹಬ್ಬ ಅಂತ ಬಂತು. ಇದು ಹಿಂದಿನಿಂದ ಸಾಂಸ್ಕೃತಿಕ ಪುರಾತನ ಕಾಲದಿಂದ ಬಂದಂಥ ಇದೊಂದು ಹಬ್ಬ. ನೋಡು ಕುಮಾರ, ಒಂದು ಮಾತು ಹೇಳ್ತೀನಪ್ಪ ನಿನಗೆ. ರಕ್ತ ಹಂಚಿಕೊಂಡು ಒಡ ಹುಟ್ಟಿದವರು ಮಾತ್ರ ಅಕ್ಕ ತಂಗಿಯರಲ್ಲ. ಈ ಜಗತ್ತಿನಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬ ಹೆಣ್ಣನ್ನು ನಾವು ಗೌರವಿಸಿ, ಪ್ರತಿಯೊಬ್ಬ ಹೆಣ್ಣನ್ನು ಸಹಿತ ನಾವು ಅಕ್ಕ ತಂಗಿ ಅಂತ ನಾವು ತಿಳ್ಕೊಂಡು ನಾವು ಜೀವನ ಸಾಗಿಸಿದಾಗಲೇ ಇದಕ್ಕೊಂದು ಈ ರಕ್ಷಾಬಂಧನ ಹಬ್ಬಕ್ಕೆ ಒಂದು ಕಳೆ ಬರುತ್ತೆ, ಇದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ಅರ್ಥ ಸಿಗುತ್ತೆ. ರಕ್ಷೆಯನ್ನು ಕಟ್ಟೋದು ಅದಕ್ಕಂತ ಕೇಳ್ತೀವೋ, ಇದು ಒಂದು ರಾಖಿ, ಅದೊಂದು ಕಟ್ಟೋ ಒಂದು ಬಂಧನ. ಏನಂತಂದರೆ ತಂಗಿಯು ಅಣ್ಣನಿಗೆ ಕಟ್ಟುವುದು ಅಂದ್ರೆ ಏನಪ್ಪ? ಅಣ್ಣ, ಯಾವ ಸಂದರ್ಭ ಇರಲಿ, ಯಾವ ಸಮಯ ಇರಲಿ, ಯಾವ ಕಾಲವೇ ಇರಲಿ, ಆ ಕಾಲದಲ್ಲಿ ನನ್ನನ್ನು ನೀನು ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ಒಂದು ಬಂಧನ, ಅದುವೇ ರಕ್ಷಾಬಂಧನ. ಶ್ರೀರಾಮ ತ್ರೇತಾಯುಗದಲ್ಲಿ ಲಕ್ಷ್ಮಣನ ಒಂದು ರೇಖೆಯನ್ನು ಹಾಕಿ ಹೋಗುತ್ತಾನೆ ಸೀತಾದೇವಿಗೆ, ಇದನ್ನು ದಾಟಿ ಬರಬೇಡ ತಾಯಿ ಅಂತ ಹೇಳಿ. ಅದೇ ರೀತಿ ಅದು ಒಂದು ಲಕ್ಷ್ಮಣ ರೇಖೆ, ಇವತ್ತು ಈ ರಕ್ಷಾಬಂಧನದ ರಾಖಿ ಬಂಧನ. ನೀನು ನನ್ನನ್ನು ಯಾವಾಗಲೂ ಕಾಪಾಡಲೇಬೇಕು ಅನ್ನುವಂತಹ ಒಂದು ರಕ್ಷಾಬಂಧನವೇ ಈ ಬಂಧನಪ್ಪ. ಕುಮಾರ, ನಿನಗೆ ಇನ್ನೊಂದು ಮಾತು ಹೇಳ್ತೀನಿ. ಯಾವತ್ತು ತಂಗಿಯನ್ನು, ಅಣ್ಣನನ್ನು, ಅಣ್ಣ ತಮ್ಮಂದಿರನ್ನು ಪ್ರೀತಿಯಿಂದ ಒಂದು ಸಲಹುವುದು, ಅದು ಒಂದು ನಮ್ಮ ಭಾರತೀಯ ಇತಿಹಾಸ ಹಾಗೂ ಒಂದು ಪೌರಾಣಿಕವಾಗಿ ಬಂದಿರತಕ್ಕಂಥ ಒಂದು ನೆಲೆಗಟ್ಟಾಗಿದೆ. ಇಂತಹ ಭಾರತದ ಸಂಸ್ಕೃತಿಯಲ್ಲಿ ಇಂತಹ ಒಂದು ಹಬ್ಬ ಬರೋದು ಬಹಳ ವಿಶೇಷ,
ಬಹಳ ಸಂತೋಷಪ್ಪ. ನೋಡು, ಯಾವುದೇ ಸಂದರ್ಭ ಇರಲಿ, ಅಣ್ಣನಿಗೆ ತಂಗಿ ರಕ್ಷಾಬಂಧನ ಮಾಡಿದಾಗ ಅಣ್ಣ ತಂಗಿಗೆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಟ್ಟು, ತನ್ನ ಆದಂಥ ಒಂದು ಉಡುಗೊರೆಯನ್ನು ಕೊಟ್ಟು ತಂಗಿಯ ಆಶೀರ್ವಾದವನ್ನು ಇದೇ ಸಂದರ್ಭದಲ್ಲಿ ಮಾತ್ರ ಬೀಳೋದು, ಬೇರೆ ಯಾವುದಲ್ಲ. ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬೀಳುವುದ ಯಾವುದಾದ್ರೂ ಒಂದು ಸಂದರ್ಭ ಬಂದರೆ ಅದು ಇವತ್ತು ಈ ರಕ್ಷಾಬಂಧನದಲ್ಲಿ ಅದು ತಂಗಿ ಅಕ್ಕರ ಕಾಲನ ಬಿದ್ದು ನಾನು ನಿನಗೆ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳೋದನ್ನ ಪ್ರತಿಜ್ಞೆ ಮಾಡೋ ಹಬ್ಬನೇ ಇದೊಂದು ಪ್ರತಿಜ್ಞೆ ಮಾಡುವಂತಹ ಒಂದು ರಕ್ಷಾಬಂಧನ ಹಬ್ಬ. ನೋಡಪ್ಪ, ಯಾವುದೋ ಒಂದು ಕೆಟ್ಟಗಳಿಗೆ ಯಾವುದೋ ಒಂದು ವಿಷ ಜಂತು ಅನ್ನೋದು ಒಬ್ಬ ತಲೆಯಲ್ಲಿ ಬಿಟ್ಟು ನಮ್ಮ ಮನಸ್ಸೆಲ್ಲ ಒಡೆದೋಗಿತ್ತು. ನಮ್ಮ ಮನೆಯನ್ನು ಹೊಳ್ಳಿ ನಂದನವನ್ನು ಮಾಡಿದ್ದು, ಈ ಬೃಂದಾವನವನ್ನಾಗಿ ಮಾಡಿದ್ದು ಇದೇ ಈ ಅಣ್ಣ ತಂಗಿಯರು. ನಿಮ್ಮ ಅಣ್ಣ ತಂಗಿಯರಿಂದ ಈ ರಕ್ಷಾಬಂಧನಕ್ಕೆ ಒಂದು ಕಳೆ ಬಂತು. ನನಗಂತೂ ಬಹಳ ಖುಷಿ ಆಯ್ತಪ್ಪ. ಅಪ್ಪ, ಈ ರಕ್ಷಾಬಂಧನದಿಂದ ಇಂಥ ಮಹತ್ವ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲಪ್ಪ. ಹೌದಪ್ಪ, ಇದು ಎಲ್ಲರಿಗೂ ತಿಳ್ಕೊಬೇಕಂತ ವಿಷಯನೇ ಮರಿ. ನಮ್ಮ ಭಾರತದ ಪಾರಂಪರ್ಯ ಒಂದು ಗೌರವ ಈ ಥರ ಇದೆ ಅಂತ ನನಗೆ ಗೊತ್ತಿರಲಿಲ್ಲಪ್ಪ. ನಿಜವಾಗಿಯೂ ಕುಮಾರ, ಅಣ್ಣ ತಂಗಿಯರನ್ನ ಅಕ್ಕ ತಮ್ಮರನ್ನ ಎಲ್ಲೆಲ್ಲ ಇರ್ತಕ್ಕಂಥವ್ರನ್ನ ಒಂದು ಗೂಡಿಸೋದು, ಬೆಸಿಗೆಯನ್ನು ಬೆಸೆಯುವಂಥ ಹಬ್ಬ ಯಾವುದಾದ್ರೆ ಅದು ರಕ್ಷಾಬಂಧನ ಹಬ್ಬನಪ್ಪ. ಇಂಥ ರಕ್ಷಾಬಂಧನದ ಹಬ್ಬದ ದಿವಸ ತಂಗಿಯ ಜೊತೆಗೆ ಎಲ್ಲರೂ ಕೂಡಿ ನಲಿದ ನೋಡಿ ನನ್ನ ಮನಸ್ಸಿಗೆ ಭಾಳ ಆನಂದ ಆಯಿತು. ಬನ್ನಿರಿ, ನಿಮ್ಮ ತಂಗಿ ಇವತ್ತು ಸಿಹಿ ಮಾಡಿದಾಳೆ ಕಣವ, ಬೇಳೆ ಪಾಯಸ ಮಾಡಿದ್ದಾಳೆ. ಹೊಟ್ಟೆ ತುಂಬೋಣ ಅಂತ ಹೇಳಿ, ನೀನು ಬೇಳೆ ಪಾಯಸ ಅಂದ್ರೆ ಭಾಳ ಇಷ್ಟ ಅಲ್ವಾ ನಿನಗೆ?